ನಮಸ್ಕಾರ ಸ್ನೇಹಿತರೆ, ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇದೇ ಮೊದಲನೇ ಬಾರಿ ನಮ್ಮ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಸ್ನೇಹಿತರೆ, ಇಂಡಿಯನ್ ನೇವಿ ಇಲಾಖೆಯಿಂದ ಹೊಸ ನೇಮಕಾತಿ ಅಧಿಸೂಚನೆ ಬಿಡುಗಡೆಯಾಗಿದ್ದು, ಈ ಒಂದು ಅಧಿಸೂಚನೆ 4/5/2024ನೇ ತಾರೀಕು ಬಿಡುಗಡೆಯಾಗಿದೆ. ಸ್ನೇಹಿತರೆ, ಇದಕ್ಕೆ ಯಾವ ಥರ ಎಲಿಜಿಬಲ್ ಕಂಡೀಷನ್ ಇದೆ, ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇದೆ ಮತ್ತು ಇದಕ್ಕೆ ಏಜ್ ಲಿಮಿಟ್ ಎಷ್ಟು, ಇದರ ಸಿಲೆಬಸ್ ಕಾಪಿ ಯಾವ ಥರ ಇರುತ್ತೆ, ಫಿಸಿಕಲ್ ಟೆಸ್ಟ್ ಯಾವ ಥರ ಮಾಡ್ತಾರೆ, ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಭಾರತೀಯ ನೌಕಾಪಡೆ ಅಗ್ನಿವೀರದಿಂದ ಹೊಸ ನೇಮಕಾತಿ ಅಧಿಸೂಚನೆ ಬಿಡುಗಡೆಯಾಗಿದ್ದು, ಅಗ್ನಿವೀರ ನೇಮಕಾತಿಗೆ ಹೊಸ ನೇಮಕಾತಿ ಹುದ್ದೆ ಹೆಸರು ಬಗ್ಗೆ ನೋಡುವುದಾದರೆ ಇಂಡಿಯನ್ ನೇವಿ ಅಗ್ನಿವೀರ ಹುದ್ದೆಗಳಿಗೆ ಇದ್ದಾರೆ. ಸೊ ಪೋಸ್ಟ್ ದಿನಾಂಕ 4/5/2024 ಆಗಿರುತ್ತೆ. ಹಾಗೆ ಒಟ್ಟು ಖಾಲಿ ಹುದ್ದೆಗಳು 175 ಆಗಿರುತ್ತೆ. ಇಲ್ಲಿ ಅರ್ಜಿ ಶುಲ್ಕದ ಬಗ್ಗೆ ನೋಡುವುದಾದರೆ ಎಲ್ಲ ಅಭ್ಯರ್ಥಿಗಳಿಗೂ 550 ರೂಪಾಯಿ ಅಂತ ಕಂಪಲ್ಸರಿ ಅಂತ ಇರುತ್ತೆ. ಹಾಗೆ ಇದನ್ನು ನೀವು ಯಾವ ಥರ ಪೇ ಮಾಡಬೇಕಂದ್ರೆ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಮೂಲಕ ನೀವು ಪೇ ಮಾಡಬೇಕಾಗುತ್ತೆ. ಆನ್ಲೈನ್ ಪೇಮೆಂಟ್ ಇರುತ್ತೆ. ಪ್ರಮುಖ ದಿನಾಂಕಗಳ ಬಗ್ಗೆ ನೋಡುವುದಾದರೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಮತ್ತು ಶುಲ್ಕ ಪಾವತಿ ದಿನಾಂಕ 13/5/2024 ಆಗಿರುತ್ತೆ. ಹಾಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಮತ್ತು ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ 27/5/2024 ಆಗಿರುತ್ತೆ. ವಯಸ್ಸಿನ ಮಿತಿ ಬಗ್ಗೆ ನೋಡುವುದಾದರೆ ಅಭ್ಯರ್ಥಿಯು ನವೆಂಬರ್ 1, 2003ರಿಂದ ಏಪ್ರಿಲ್ 2007ರವರೆಗೆ ಅಂದರೆ 2003ರಿಂದ 2007ರವರೆಗೆ ಜನಿಸಿರಬೇಕಂತ ಹೇಳ್ತಿದ್ದಾರೆ. ಹಾಗೆ ಭಾರತೀಯ ನೌಕಾಪಡೆಯಲ್ಲಿ ಅಗ್ನಿವೀರ SSRಗೆ ಶೈಕ್ಷಣಿಕ ಅರ್ಹತೆ ಮತ್ತು ಮಾನದಂಡಗಳ ಬಗ್ಗೆ ನೋಡುವುದಾದರೆ ಶಿಕ್ಷಣ ಸಚಿವಾಲಯ ಭಾರತ ಸರ್ಕಾರದಿಂದ ಗುರುತಿಸಲ್ಪಟ್ಟ ಶಾಲಾ ಶಿಕ್ಷಣ ಮಂಡಳಿಗಳಿಂದ ಗಣಿತ ಮತ್ತು ಭೌತಶಾಸ್ತ್ರದೊಂದಿಗೆ 12th ಅಂದರೆ 10+2 ಅಲ್ಲಿ ಅಂದರೆ 12th ಅಲ್ಲಿ ಅರ್ಹತೆ ಒಟ್ಟಾರೆಯಾಗಿ ಅಂದರೆ 50% ನೀವು ತಗೊಂಡು ಪಾಸ್ ಆಗಿರಬೇಕು ಅಂತ ಹೇಳ್ತಿದ್ದಾರೆ. ಹಾಗೆ ನೌಕಾಪಡೆ ಅಗ್ನಿವೀರ SSRಗಾಗಿ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಪುರುಷ ಅಭ್ಯರ್ಥಿಗಳಿಗೆ 6 ನಿಮಿಷ ಮತ್ತು 30 ಸೆಕೆಂಡುಗಳಲ್ಲಿ 1.6 ಕಿಲೋಮೀಟರ್ ಓಡಬೇಕಾಗಿರುತ್ತೆ. ಹಾಗೆ 20 ಸ್ಕ್ವಾಟ್ಗಳಿರುತ್ತೆ ಮತ್ತು 12 ಪುಷಪ್ಗಳನ್ನು ಮಾಡಬೇಕಾಗುತ್ತೆ. ಹಾಗೆ ಮಹಿಳಾ ಅಭ್ಯರ್ಥಿಗಳಿಗೆ 8 ನಿಮಿಷಗಳ ಕಾಲ 1.6 ಕಿಲೋಮೀಟರ್ ಮುಗಿಸ್ಬೇಕಾಗಿರುತ್ತೆ ಮತ್ತು ಇವರಿಗೆ 15 ಸ್ಕ್ವಾಟ್ಗಳಿರುತ್ತೆ ಮತ್ತು 10 ಬಾಗಿದ ನೀಟ್ ಇರುತ್ತೆ. ನೇವಿ ಅಗ್ನಿವೀರ SSRಗಾಗಿ ಲಿಖಿತ ಪರೀಕ್ಷೆಗಳ ಬಗ್ಗೆ ನೋಡುವುದಾದರೆ ಲಿಖಿತ ಪರೀಕ್ಷೆಗಳ ದಿನಾಂಕ ಮತ್ತು ಸಮಯ ಆಯ್ಕೆ ಮಾಡಿದ ಸ್ಥಳದಲ್ಲಿ ನಡೆಸಲಾಗುತ್ತೆ. ಸೊ ಈ ಪರೀಕ್ಷೆಯು ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಯಲ್ಲಿ ನಡೆಸಲಾಗುತ್ತೆ. MCQ ಪ್ಯಾಟರ್ನ್ ಇರುತ್ತೆ. ಮತ್ತು ಪ್ರಶ್ನೆ ಪತ್ರಿಕೆಯು ಇಂಗ್ಲಿಷ್, ವಿಜ್ಞಾನ, ಗಣಿತ ಮತ್ತು ಸಾಮಾನ್ಯ ಅರಿವು ಅಂತ 4 ವಿಭಾಗಗಳಾಗಿ ಮಾಡಿ 60 ನಿಮಿಷಗಳ ಕಾಲ ನಿಮಗೆ ಟೈಮ್ ಇರುತ್ತೆ. ಹಾಗೆ ಅಭ್ಯರ್ಥಿಗಳು ಎಲ್ಲ ವಿಭಾಗ ಮತ್ತು ಒಟ್ಟಾರೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ಸ್ನೇಹಿತರೆ, ಸೈನ್ಸಲ್ಲಿ, ಮ್ಯಾಥಮೆಟಿಕ್ಸಲ್ಲಿ, ಇಂಗ್ಲೀಷಲ್ಲಿ, ಜನರಲ್ ಅವೇರ್ನೆಸ್ಸಲ್ಲಿ ಯಾವ್ಯಾವ ಥರ ಟಾಪಿಕ್ಸ್ ಕವರ್ ಆಗುತ್ತೆ ಅಂತ ಈ ಒಂದು ಸಿಲೆಬಸ್ ಕಾಪಿ ಇದೆ.